ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೋಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ಲಾಗ್. ನಮ್ಮ ಕಂಪನಿ ಕಡೆಯಿಂದ ಒಂದು ರೆಸಾರ್ಟ್ ಔಟಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದರು. ಸೊ ನಾನು ನಮ್ಮ ಹಸ್ಬೆಂಡ್ ನಮ್ಮ ಪಾಪು ಬಂದಿದ್ವಿ. ನಾವು ಯಾವ ರೆಸಾರ್ಟ್ ಅಂತ ಅಂದರೆ ಆಗಲೇ ಗೊತ್ತಿರೋ ಹಾಗೆ ರುಪೀಸ್ ರೆಸಾರ್ಟ್. ಇದು ಉಪೇಂದ್ರ ಸರ್ ಅವರ ರೆಸಾರ್ಟು. ಇದು ಸಿಟಿಯಿಂದ ಜಸ್ಟ್ 23 to 30 ಕಿಲೋಮೀಟರ್ ಅಷ್ಟೇ ಇದೆ. ನಿಯರೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಪಾರ್ಕಿಂಗ್ ದೊಡ್ಡ ಆಲದ ಮರ ಬರುತ್ತಲ್ಲ, ಸೊ ದೊಡ್ಡ ಆಲದ ಮರದಿಂದ ಒಂದು 3 to 4 ಕಿಲೋಮೀಟರ್ ಅಷ್ಟೇ ಇದೆ. ಪಾರ್ಕಿಂಗ್ ಪ್ಲೇಸ್ ಅಂತೂ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿರ್ತಕ್ಕಂತಹ ಪಾರ್ಕಿಂಗ್ ಪ್ಲೇಸ್ ಇದೆ. 2 ವೀಲರ್ 4 ವೀಲರ್ ಎಲ್ಲನೂ ಕೂಡ ಸಪ್ರೇಟ್ ಪಾರ್ಕಿಂಗ್ ಇದೆ. ಇದು ಎಂಟ್ರೆನ್ಸಲ್ಲಿರ್ತಕ್ಕಂಥ ಪಾರ್ಕಿಂಗು. ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲದೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಪಾರ್ಕ್ ಮಾಡಿದ್ವಿ. ಆಮೇಲೆ ಗೊತ್ತಾಗಿದ್ದು ನಮಗೆ ರೂಮ್ ಎಲ್ಲಿ ಕೊಟ್ಟಿದ್ದಾರೋ ಅಲ್ಲೇ ಪಾರ್ಕಿಂಗ್ ಇದೆ ಅಂತ. ಸೊ ನಾವು ನೆಕ್ಸ್ಟು ಅಲ್ಲಿಗೆ ಹೊರಟ್ವಿ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು, ದ ಕರ್ನಾಟಕಸ್ ಬಿಗ್ಗೆಸ್ಟ್ ವೇವ್ ಪೂಲ್ ಈ ರೆಸಾರ್ಟಲ್ಲಿದೆ ಅಂತ ಹೇಳ್ತಾರಲ್ಲ, ಅದೇ ಪೂಲ್ ಇದು, ವೇವ್ ಪೂಲು. ತುಂಬಾ ಚೆನ್ನಾಗಿದೆ. ಆಮೇಲೆ ವರ್ಕಿಂಗ್ ಇದ್ದಾಗ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ ಎಂಟರ್ ಆದ್ವಿ. ಇಲ್ಲೇ ಇದು ನಮ್ಮದು ಸ್ಟೇಯಿಂಗ್ ರೂಮ್ ಕೊಟ್ಟಿದ್ರಲ್ಲ, ರೂಮ್ ಹತ್ರ ಇರ್ತಕ್ಕಂತಹ ಪಾರ್ಕಿಂಗ್ ಪ್ಲೇಸು. ಇಲ್ಲಿ ತುಂಬ ಕಡಿಮೆ ಕಾರ್ಗಳಷ್ಟೇ ಪಾರ್ಕ್ ಆಗಿತ್ತು. ಸೊ ನಾವು ಚೆಕ್ ಇನ್ ಆಗಿದ್ದು ಸ್ಯಾಟರ್ಡೇ, ಹಾಗಾಗಿ ತುಂಬ ಜನ ಇದ್ದರು. ಎಲ್ಲ ಚೆನ್ನಾಗಿದ್ದು. ನಮ್ಮ ಮಗಳು ನೋಡ್ಬೋದು ಹೆಂಗೆ ಆಡ್ತಾಳೆ ಅಂತ ಅಂದ್ಬಿಟ್ಟು. ಅವಳಿಗೆ ಒಂಥರ ಔಟಿಂಗ್ ಹೋಗಿರೋದ್ರಿಂದ ತುಂಬಾ ಖುಷಿಯಾಗಿದೆ. ಆ್ಯಂಡ್ ನಾವು ಎಂಟರ್ ಆದಾಗ ಆಲ್ರೆಡಿ ಚೆಕ್ ಇನ್ ಇದ್ದಿದ್ದು 1 o'clock, ಬಟ್ ನಾವು ಆಲ್ರೆಡಿ ಸ್ವಲ್ಪ ಲೇಟೇ ಆಗೋಗಿತ್ತು. 2:30 2:45 ಹಂಗೆ ಎಂಟರ್ ಆಗಿದ್ದು. ಸೊ ಊಟ ಎಲ್ಲ ಆಲ್ರೆಡಿ ಮುಗಿಯೋ ಸ್ಟೇಜಿಗೆ ಬಂದಿತ್ತು. ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂತ ಹೋದ್ವಿ ಲಾಸ್ಟಿಗೆ, ಅಂದರೆ ನಮ್ಮದೇ ಲಾಸ್ಟ್ ಊಟ ಅನಿಸುತ್ತೆ ಅಲ್ಲಿ. ಸೊ ಊಟಕ್ಕೆ ಏನಿತ್ತಂದರೆ ಚಿಕನ್ ಫ್ರೈ ಮತ್ತು ಇನ್ನೊಂದು ಧನಿಯಾ ಚಿಕನ್ ಅಂತ ಮಾಡಿದರು, ಮತ್ತು ಪರೋಟ ಇತ್ತು. ಸೊ ಏನಿತ್ತು ಅದನ್ನೇ ತಿಂದ್ಕೊಂಡ್ವಿ. ರೂಮಿಗೆ ಬಂದ್ವಿ ತಿಂದ್ಕೊಂಡು. ಈಗ 4 ಗಂಟೆಯಿಂದ ವೇವ್ ಪೂಲ್ ಎಲ್ಲ ಶುರು ಆಗುತ್ತೆ. ವೇವ್ ಪೂಲು ಮತ್ತು ರೈನ್ ಮ್ಯೂಸಿಕ್ಕು, ರೈನ್ ಡ್ಯಾನ್ಸು ಮ್ಯೂಸಿಕ್ ಜೊತೆ ಎಲ್ಲ ಶುರು ಆಗುತ್ತೆ. ಸೊ ಆ ಗೇಮ್ಸ್ಗೆಲ್ಲ ಹೋಗೋಣ ಅಂತ ನಾವಂತೂ ರೆಡಿ ಆದ್ವಿ. ಅಂದರೆ ಕಾಟನ್ ಕ್ಲಾತ್ಸ್ ವೇರ್ ಮಾಡೋಂಗಿಲ್ಲ ಅಷ್ಟೇ ರೂಲ್ಸ್ ಬಂದು ಇಲ್ಲಿ ವಾಟರ್ ಗೇಮ್ಸ್ ಆಡಲಿಕ್ಕೆ. ಇದು ನೋಡಿ ಹೊರಗಡೆ, ಅಂದರೆ ಮನೆಯಿಂದ ಹೊರಗಡೆ ಇದು ಬ್ಯಾಂಬೂ ಹೌಸು. ಸೊ ಜಾಸ್ತಿ ಜನ ಎಲ್ಲ ಇರ್ತೀವಿ ಅಂದರೆ ಈ ಥರ ಬ್ಯಾಂಬೂ ಹೌಸ್ ಎಲ್ಲ ಇದೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ವೀವೆಲ್ಲ ಒಂಥರ ಅಂದರೆ ನ್ಯಾಚುರಲಾಗಿ ಯಾವುದೋ ಪ್ರಕೃತಿ ಮಧ್ಯೆ ಇದ್ದಂಗೆ ಅನಿಸುತ್ತೆ. ಆ್ಯಂಡ್ ಎಲ್ಲ ಗೇಮೆಲ್ಲ ಮುಗಿಸ್ಕೊಂಡು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗಾಲೇ ನಾವೇ ಲಾಸ್ಟ್ ಬೋಂಡ ಎಲ್ಲ ಖಾಲಿ ಆಗೋಗಿತ್ತು. ಸೊ ಇರೋದನ್ನೇ 2 ಬೋಂಡ ತಿಂದ್ಕೊಂಡ್ವಿ. ಆ್ಯಂಡ್ ಇದು ನೋಡಿ ಊಟದ ಜಾಗ, ಊಟ ಟಿಫನ್ ಕಾಫಿ ಟೀ ಎಲ್ಲ ಇಲ್ಲೇ. ಆ್ಯಂಡ್ ಇದು ನೋಡು ಕುದುರೆನೂ ಇದೆ, ಕುದುರೆ ರೈಡಿಂಗ್ ಇರುತ್ತೆ. ನಾಳೆ ಮಾರ್ನಿಂಗ್ಸ್ ಎಲ್ಲ ಗೇಮ್ ಶುರು ಆಗುತ್ತೆ. ಸೊ ಸಂಜೆ ಆಲ್ರೆಡಿ 6 o'clock ಹಂಗಾಗಿತ್ತು. ಕಾಫಿ ಕುಡ್ಕೊಂಡು 1 ರೌಂಡ್ ಓಡಾಡೋಣ ಆ ರೆಸಾರ್ಟ್ ಅಂತ ಬಂದ್ವಿ. ಮಳೆ ಸೋನೆ ಬರ್ತಿದ್ರಿಂದ ಯಾರೂ ಕೂಡ ಜಾಸ್ತಿ ಜನ ಇರಲಿಲ್ಲ ಈಚೆಗಡೆ, ಎಲ್ಲ ಒಳಗಡೆ ಇದ್ದರು. ನಾವು 1 ರೌಂಡು ಓಡಾಡ್ಕೊಂಡು ಬಂದ್ವಿ. ಮಾರ್ನಿಂಗ್ ಎಲ್ಲ ಗೇಮ್ಸ್ ಇರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನನ್ನ ಮಗಳು ನೋಡಿ ಅಲ್ಲೊಂದು ಫ್ಲವರ್ ಬಿದ್ದಿತ್ತು ಚಿಕ್ಕದು. ಆ ಫ್ಲವರ್ನ ತೊಗೊಂಡು ಐ ಲವ್ ಯು ಮಾಮ್ ಅಂತ ಹೇಳ್ತಾ ಇದ್ಲು. ಸೊ ಥ್ಯಾಂಕ್ ಯು ಅಂಕೋ ಅಂತ ಹೇಳಿದೆ ಅವಳಿಗೂ. ಅವಳು ತುಂಬ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಇದು ಬಂದು ನಮಗೆ ಕೊಟ್ಟಿದ್ದಂತಹ ರೂಮ್ ಫೆಸಿಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ, ಅಂದರೆ ಒಂದು ವರ್ತಿ ಅಂತಲೇ ಹೇಳ್ಬೋದು ಈ ರೆಸಾರ್ಟು. ರೂಮ ಎಂಟರ್ ಆಗ್ತಾ ಲೆಫ್ಟ್ ಸೈಡೇ ನಿಮಗೆ ಒಂದು 2 ಕಬೋರ್ಡ್ಸ್ ಇದೆ. ಸೊ ಏನಾದರೂ ಇಟ್ಕೊಳ್ಳೋ ಹಾಗಿದ್ರೆ, ಸ್ಟೋರೇಜ್ ಆ ಥರ ಏನಾದರೂ ಇದ್ದರೆ ಇಟ್ಕೋಬೋದು. ನಿಜವಾಗ್ಲೂ ರೂಮ್ ಫೆಸಿಲಿಟಿ ಅಂತೂ ಚೆನ್ನಾಗಿತ್ತು. ಆ್ಯಂಡ್ ನಾವು ಪಾಪುನೂ ಸೇರಿ 3 ಜನ ಇದ್ದಿದ್ದರಿಂದ ಸೊ 3 ಬೆಡ್ ಶೇರಿಂಗನ್ನೇ ಕೊಟ್ಟಿದ್ದರು. ಬೆಡ್ಡೆಲ್ಲ ಅವ್ರು ಕೊಟ್ಟಾಗ ಕ್ಲೀನಾಗಿತ್ತು. ಸೊ ನಾವು ಬಂದು ವಾಟರ್ ಗೇಮ್ಸಿಗೆ ರೆಡಿ ಆಗಲಿಕ್ಕೆ ಮತ್ತು ಅಲ್ಲಿಂದ ಬಂದು ಎಲ್ಲ ಫುಲ್ಲು ಗಜಿಬಿಜಿ ಮಾಡಾಕಿದ್ದೀವಿ. ಸೊ ಚೆನ್ನಾಗಿತ್ತು. ಮೈಲ್ಡ್ ಲೈಟ್ಸ್ ಇತ್ತು. ತುಂಬ ಬ್ರೈಟಾಗಿರೋ ಲೈಟೇ ಇರಲಿಲ್ಲ ಅಲ್ಲಿ. ಸೊ ಮೈಲ್ಡಾಗಿತ್ತು ಲೈಟು.
ಚೆನ್ನಾಗಿತ್ತು. ಆ್ಯಂಡ್ ಇದು ಮೇಕಪ್ ಮಾಡ್ಕೊಳ್ಳಿಕ್ಕೆ ಮಿರರ್, ಮೇಕಪ್ ಟೇಬಲ್, ಡೈನಿಂಗ್ ಟೇಬಲ್ ಆ್ಯಂಡ್ ಒಂದು ಟಿ ವಿ ಇತ್ತು. ಕೆಳಗಡೆ ಅದು ವುಡನ್ ಇದರೊಳಗಡೆ ಒಂದು ಚಿಕ್ಕ ಫ್ರಿಡ್ಜ್ ಕೂಡ ಇತ್ತು. ಫ್ರಿಡ್ಜ್ ಕೂಡ ಆನ್ ಮಾಡಿಕೊಟ್ಟಿದ್ರು. ಒಂದು ಇದು ಕಿಚನ್ ಏರಿಯಾದಲ್ಲೇ ಹ್ಯಾಂಡ್ ವಾಶ್ ಎಲ್ಲ ಇತ್ತು. ಆ್ಯಂಡ್ ಅದ್ರ ನೆಕ್ಸ್ಟು ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ಅಷ್ಟೇ ಕ್ಲೀನಾಗೇ ಮೇಂಟೈನ್ ಮಾಡಿದರು. ಓಕೆ, ಚೆನ್ನಾಗೇ ಇತ್ತು. ಏನು ಫೆಸಿಲಿಟಿ ವೈಸ್ ನೋಡ್ತಾ ಹೋದರೆ ವರ್ತಿ ಅಂತಲೇ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾವು ನೋಡಿ ಹಾಗೆ ಚಾನಲ್ ಚೇಂಜ್ ಮಾಡ್ತಾ ಅಲ್ಲಿ ಉಪ್ಪಿ ರೆಸಾರ್ಟಲ್ಲಿ ಉಪ್ಪಿ ಫಿಲಮೇ ಬರ್ತಾಯಿತ್ತು ಕಲರ್ಸ್ ಕನ್ನಡದಲ್ಲಿ. ಗೌರಮ್ಮ ಫಿಲಮು. ಸ್ವಲ್ಪ ಹೊತ್ತು ನೋಡಿದ್ವಿ. ಅಲ್ಲಿಂದ ನೆಕ್ಸ್ಟು ಸಂಜೆ ಮ್ಯೂಸಿಕ್ ಡ್ಯಾನ್ಸ್ ಇತ್ತು. ಅಲ್ಲಿ ಹೋಗಿ ಮ್ಯೂಸಿಕ್ ಹೌಸ್ ಇತ್ತು. ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ರು. ಬಟ್ ನಾವು ಇಲ್ಲೇನು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಟೀ ಕೊಟ್ಟರು, ಟೀ ಕಾಫಿ. ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಂದರೆ ಜಸ್ಟ್ ಎಂಟ್ರೆನ್ಸಲ್ಲಿ ಗಣಪತಿ ನೋಡಿದ್ರಲ್ಲ, ಗಣಪತಿ ಬ್ಯಾಕ್ ಸೈಡು ಇಲ್ಲಿ ಒಂದಷ್ಟು ಮಕ್ಕಳಿಗೆ ಆಟ ಆಡೋ ಅಂಥದ್ದೆಲ್ಲ ಇತ್ತು. ಅಲ್ಲಿಂದ ಆಟ ಆಡಿಕೊಂಡು ಇದು ರಿಸೆಪ್ಷನ್ನಿಂದ ಹಿಂಗೆ ಮುಂದೆ ಹೋದರೆ ರಿಸೆಪ್ಷನ್ ಹಿಂದೆಗಡೆನೇ ಸ್ವಿಮ್ಮಿಂಗ್ ಪೂಲ್ ಇದೆ. ಅದ್ರ ಪಕ್ಕ ಇದು ಊಟ ಎಲ್ಲ ಕೂಡ ಜಾಗ ಇದೆ. ಊಟ ತಿನ್ನಲಿಕ್ಕೆ ಅಲ್ಲೆಲ್ಲ ಸರ್ವ್ ಮಾಡ್ತಾರೆ. ಆ ಜಾಗ ಇದೆ. ಈಗ ನಾನು ಯಾವುದು ಸ್ವಿಮ್ಮಿಂಗ್ ಪೂಲ್ ಇರೋ ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಪೂಲ್ ಓಕೆ ಏನಂದರೆ ಅಷ್ಟೊಂದು ಡೆಪ್ತ್ ಇಲ್ಲ, ಒಂದೇ ಲೆವೆಲ್ಲಿಗಿದೆ. ಈ ಕಡೆನೂ 6 ಫೀಟ್ ಇದೆ, 5 ಫೀಟ್ ಟು 6 ಫೀಟ್ ಮಾಡಿದ್ದಾರೆ. ಶಾರ್ಟ್ ಇರೋರೆಲ್ಲ ಸ್ವಲ್ಪ ತುಂಬ ಕಷ್ಟ. ಆ್ಯಂಡ್ ಆ ಕಡೆ ಬೇಬಿ ಪೂಲ್ ಇದೆ. ಅದರ ಆಪೋಸಿಟೇ ನೋಡಿ ಸ್ವಿಮ್ಮಿಂಗ್ ಪೂಲ್ ಕರೆಕ್ಟ್ ಆಪೋಸಿಟಾಗಿ ಊಟ ಕೊಡುವಂಥ ಜಾಗ ಇದೆ. ಅಲ್ಲೆಲ್ಲ ಊಟ ತಿನ್ಬೋದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ ಬುಲ್ ರೈಡ್. ಇದಂತೂ ತುಂಬ ತಲೆ ಸುತ್ತು ಬಂದೋಗುತ್ತೆ. ಹಾಗೆ ಬಿದ್ದೋಗ್ಬಿಟ್ರು ನಮ್ಮ ಹಸ್ಬೆಂಡು. ಆ್ಯಂಡ್ ಅಂದರೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೋಬೇಕು. ತುಂಬ ಫಾಸ್ಟಾಗಿ ತಿರುಗಿಸೋದ್ರಿಂದ ತಲೆ ಸುತ್ತೇ ಬಂದುಬಿಡುತ್ತೆ. ಚಿಕ್ಕ ಮಕ್ಕಳೆಲ್ಲ ಆಡೋಕ್ಕಾಗಲ್ಲ, ಇದು ಸ್ವಲ್ಪ ದೊಡ್ಡವರೇ ಆಡಬೇಕು. ನಾನು ಕೂಡ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ನನಗೂ ಅದು ಆಡೋಕ್ಕಾಗಿಲ್ಲ. ಆ್ಯಂಡ್ ಇದು ಹಾರ್ಸ್ ರೈಡ್ ಕೂಡ ಇರುತ್ತೆ. ನನ್ನ ಮಗಳು ಅಷ್ಟೇ, ಅವಳಿಗೆ ಹಾರ್ಸ್ ಮೇಲೆ ಕೂತ್ಕೋಬೇಕಂದ್ರೆ ಅವಳಿಗೆ ತುಂಬ ಇಷ್ಟ. ಅದನ್ನು ಕೂಡ ಎಂಜಾಯ್ ಮಾಡಿದ್ಲು ತುಂಬ. ಹಾರ್ಸ್ ರೈಡ್ ಕೂಡ ನಾವಂದರೆ ಯಾವ ಗೇಮು ಸ್ಕಿಪ್ ಮಾಡಿಲ್ಲ. ಅಲ್ಲಿ ಯಾವ್ಯಾವ ಗೇಮ್ ಇತ್ತು ಎಲ್ಲ ಗೇಮು ಆಡಿದ್ವಿ. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ಚೆಕ್-ಇನ್ ಟೈಮು 1 o'clock ಸ್ಯಾಟರ್ಡೆ, ಚೆಕ್ಔಟ್ ಟೈಮ್ ಬಂದು ನೆಕ್ಸ್ಟ್ ಡೇ 11 o'clock. ಬಟ್ ನಾವು 11 o'clockಗೆ ಚೆಕ್ಔಟೇ ಮಾಡಿಲ್ಲ. ಒಂದು 3 o'clock ತನಕ ಅಲ್ಲೇ ಇದ್ವಿ. ಇದು ಆರ್ಚರಿ ಗೇಮ್ ಆಡಿದ್ವಿ. ಅದು ತುಂಬ ಜಾಸ್ತಿ ಹೊತ್ತು ಆಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಆರ್ಚರಿ ಗೇಮ್ ಕೂಡ ಆಡಿದ್ವಿ, ಇಂಡೋರ್ ಗೇಮು. ಆ್ಯಂಡ್ ಅದಾದಮೇಲೆ ಇಲ್ಲಿ ರಿಸೆಪ್ಷನ್ ಪಕ್ಕದಲ್ಲೇ ಎಲ್ಲ ಟೆಂಟ್ಸ್ ಹಾಕ್ಕೊಟ್ಟಿದ್ರು ನೋಡಿ. ಅಲ್ಲಿ ಊಟ ಮಾಡೋಕ್ಕಂಥ ಪ್ಲೇಸು, ಆ ಪ್ಲೇಸು ರಿಸೆಪ್ಷನ್ನು ಇಲ್ಲೇ ಪಕ್ಕದಲ್ಲೇ ಟೆಂಟ್ಸ್ ಹಾಕಿದ್ದು. ಅಲ್ಲೂ ಟೆಂಟ್ಸಿಗೆಲ್ಲ ಪೇ ಸ್ವಲ್ಪ ತುಂಬ ಕಡಿಮೆನೇ ಇರುತ್ತೆ. ರೂಮ್ಗೆಲ್ಲ ಏನು ಪೇಮೆಂಟ್ ಇತ್ತು ಪರ್ ಹೆಡ್. ಇಲ್ಲಿ ನೋಡಿ ರೈನ್ ಡ್ಯಾನ್ಸ್ ಎಲ್ಲ ನೆನ್ನೆನೇ ಆಡ್ಕೊಂಡ್ಬಿಟ್ವಿ. ಆ್ಯಂಡ್ ಇದೇ ನೋಡಿ ವೇವ್ ಪೂಲ್ ನೋಡೋಕೆ ಅಷ್ಟು ಅನಿಸಿಲ್ಲ, ಅಂದರೆ ಶುರು ಆದಮೇಲೆ ಒಂಥರ ಫುಲ್ ಮಜಾ ಇತ್ತು. ಆ್ಯಂಡ್ ಇದು ಬಂದು 3D 12D ಮೂವಿ. ಇದು ಕೂಡ ನಾರ್ಮಲಿ ಎಲ್ಲ ಕಡೆ ಇರುತ್ತಲ್ಲ, ಇದು ಚೆನ್ನಾಗಿತ್ತು. ಈ ರೆಸಾರ್ಟಲ್ಲಿ ಫುಡ್ ಒಂದು ಬಿಟ್ಟರೆ ಬೇರೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ವೇವ್ ಪೂಲ್ ನೋಡಿ ಶುರು ಆಗಿದೆ ಇವಾಗ. ನಾವಂತೂ ನೆನ್ನೆನೇ ಆಡ್ಕೊಂಡಿದ್ದೀವಿ, ಇವತ್ತು ಜಸ್ಟ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಡೈಲಿ 2 times ಇರುತ್ತೆ. ಮಾರ್ನಿಂಗ್ 11 to 12 1 ಅವರ್ ಇರುತ್ತೆ. ಆ್ಯಂಡ್ ಈವ್ನಿಂಗು 4 to 5 ಈವ್ನಿಂಗ್ ಒಂದು ಸೆಷನ್ ಇರುತ್ತೆ. ಡೇ ಪ್ಯಾಕೇಜ್ ಬಂದವರು 2 times ಆಡ್ಬೋದು. ಸ್ಟೇ ಮಾಡೋರು ಕೂಡ 2 times ಆಡ್ಬೋದು. ಅದ್ರ ಮೇಲೇ ಜಿಪ್ ಲೈನ್ ಇದೆ. ಜಿಪ್ ಲೈನ್ ಕೂಡ ಚೆನ್ನಾಗಿದೆ. ವೇವ್ ನೋಡಿ ಎಷ್ಟು ಅಲ್ಟಿಯಾಗಿ ಬಂದಿದೆ.
ನಿಜ ಒಂದು ಬೀಚ್ ಫೀಲೇನೇ ಬಂದುಬಿಡುತ್ತೆ ನಿಜವಾಗ್ಲೂ ಸಕ್ಕತ್ತಾಗಿದೆ. ಆ್ಯಂಡ್ ಇದು ರಾಕೆಟ್ ಇಜೆಕ್ಟರು, ಈ ಗೇಮ್ ಕೂಡ ಚೆನ್ನಾಗಿದೆ. ಆಹಾ, ಅಲೆಗಳಲ್ಲಿ ನೋಡಿ ಎಲ್ಲ ತೇಲಾಡ್ತವ್ರೆ ಹಾಗೇನೆ. ಓಕೆ, ನಾವು ಇವಾಗ ರೆಸಾರ್ಟ್ನ ಎಕ್ಸಿಟ್ ಆದ್ವಿ. ಆನ್ ದ ವೇ ಬರ್ತಾ ದೊಡ್ಡಾಲದ ಮರ ಇತ್ತು. ನಾವು ಯಾವತ್ತೂ ಹೋಗಿರಲಿಲ್ಲ ನೋಡಲಿಕ್ಕೆ, ಇದೇ ಫಸ್ಟ್ ಟೈಮು ನೋಡಿದ್ದು. ಹಾಗಾಗಿ ಒಳಗಡೆ ಹೋಗಿ ಎಂಟರ್ ಆಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಆದ್ವಿ. ಓಕೆ, ಬಾಯ್ ಬಾಯ್.